ಶ್ರೀ 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 ಮುತ್ಯಾಲಮ್ಮ ಜಾತ್ರಾ ಮಹೋತ್ಸವ ದೊಡ್ಡಬಳ್ಳಾಪುರ 28-29ನೇ ತಾರೀಕು ಶ್ರೀ ಮುತ್ಯಾಲಮ್ಮ ದೇವಿಯ ಜಾತ್ರಾ ಮಹೋತ್ಸವವು ದೊಡ್ಡಬಳ್ಳಾಪುರದಲ್ಲಿ ಅದ್ದೂರಿಯಾಗಿ ನಡೆಯಿತು. ಗ್ರಾಮ ದೇವತೆಯಾದ ಶ್ರೀ ಮುತ್ಯಾಲಮ್ಮ ದೇವಿಯನ್ನು ರಥೋತ್ಸವದಲ್ಲಿ ಕೂರಿಸಿ ರಥವನ್ನು ಎಳೆಯುವುದರ ಮೂಲಕ ಜಾತ್ರೆಯನ್ನ ಇಲ್ಲಿ ಮಾಡುತ್ತಾರೆ. ಈ ಜಾತ್ರಾ ಮಹೋತ್ಸವದಲ್ಲಿ ನಾನಾ ರೀತಿಯ ಜಾನಪದ ಕಲಾ ತಂಡಗಳು ಕೂಡ ಭಾಗವಹಿಸುತ್ತವೆ. ಡೊಳ್ಳು ಕುಣಿತ, ವೀರಗಾಸೆ, ತಮಟೆ, ಚಂಡೆ, ಅರ್ಧನಾರೀಶ್ವರ, ಭದ್ರಕಾಳಿ, ವೀರಭದ್ರ ಕುಣಿತ, ಪಂಚದೇವಿಯರ ವೇಷಭೂಷಣಗಳ ಜೊತೆಗೆ ಜಾನಪದ ಕಲಾ ತಂಡಗಳು ಕೂಡ ಭಾಗವಹಿಸಿದ್ದವು. ಇನ್ನು ರಥೋತ್ಸವವು ವಿಜೃಂಭಣೆಯಿಂದ ನಡೆಯಿತು. ಇದರೊಟ್ಟಿಗೆ ತಂಬಿಟ್ಟಿನ ಆರತಿಗಳನ್ನು ಮಾಡುವ ಸಂಪ್ರದಾಯ ಕಾಲದಿಂದಲೂ ರೂಢಿಯಾಗಿದೆ. ಈ ಆರತಿಗಳನ್ನು ಸುತ್ತಮುತ್ತಲಿನ ಹಳ್ಳಿಗಳಲ್ಲಿರುವ ಮಹಿಳೆಯರು ಹೊತ್ತು ಬರುತ್ತಾರೆ. ಅದರೊಟ್ಟಿಗೆ ಕುರ್ಚುಗಳನ್ನು ಸಹ ಓಡಿಸಿಕೊಂಡು ಬರುತ್ತಾರೆ. ಕುರ್ಚುಗಳನ್ನು ಎತ್ತಿನ ಗಾಡಿಗೆ ಕಟ್ಟಿಕೊಂಡು ಬರುವ ಸಂಪ್ರದಾಯ ರೂಢಿಯಲ್ಲಿದೆ. ಇನ್ನು ಇಂದಿನ ದಿನ ಅಂದರೆ 29ನೇ ತಾರೀಕು ಬುಧವಾರ ಹಗಲು ಪರೀಕ್ಷೆ ನಡೆಯುತ್ತಿದೆ. ಈ ಹಗಲು ಪರೀಕ್ಷೆ ಕೂಡ ಸಾಕಷ್ಟು ವಿಶೇಷತೆಗಳನ್ನು ಒಳಗೊಂಡಿದೆ. ಹಗಲು ಪರೀಕ್ಷೆಗೆ ಸುತ್ತಮುತ್ತಲಿನಲ್ಲಿರುವ ನಾನಾ ರೀತಿಯಲ್ಲಿ ಭಾಗವಹಿಸಿ ನೇ ತಾರೀಕು ಅಂದರೆ ಇವತ್ತಿನ ದಿನ ಹಗಲು ಪರೀಕ್ಷೆ ನಡೆಯುತ್ತಿದೆ. ಇನ್ನು ಇವತ್ತು ತಾಯಿ ಮುತ್ತಿನ ಅಲಂಕಾರದಿಂದ ಕಂಗೊಳಿಸುತ್ತಿದ್ದಾಳೆ. ತಾಯಿಯ ಮುತ್ತಿನ ಅಲಂಕಾರ ಕಣ್ಣಿಗೆ ಕಟ್ಟುವಂತಿದೆ. ಇನ್ನು ಸುತ್ತಮುತ್ತಲಿನ ಹಳ್ಳಿಗಳಿಂದ ಮಾಡಿಕೊಂಡು ಬಂದಿರುವಂತಹ ಕುರ್ಚಿಗಳನ್ನು ಸಹ ದೇವಾಲಯದ ಸುತ್ತ ಓಡಿಸುತ್ತಾರೆ. ಹೀಗೆ ನಾನಾ ವಿಶೇಷತೆಗಳಿಂದ ತಾಯಿ ಮುತ್ಯಾಲಮ್ಮನ ಜಾತ್ರೆ ನಡೆಯುತ್ತಿದೆ. ಜಾತ್ರೆಗೆ ಆಗಮಿಸಿರುವ ಪ್ರತಿಯೊಬ್ಬ ಭಕ್ತಾದಿಗಳಿಗೂ ವಿಶೇಷ ಪ್ರಸಾದವನ್ನು ಕೂಡ ವಿತರಿಸಲಾಗುತ್ತದೆ. ಇನ್ನು ಜಾತ್ರೆಯಲ್ಲಿ ನಾನಾ ರೀತಿಯ ಅಂಗಡಿಗಳನ್ನು ಕೂಡ ಹಾಕಲಾಗಿದೆ. ಇದರೊಟ್ಟಿಗೆ ಮಕ್ಕಳು, ವೃದ್ಧರು, ವಯಸ್ಕರು ಎಲ್ಲರೂ ಕೂಡ ಜಾತ್ರೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಇನ್ನು ಜಾತ್ರೆಯಲ್ಲಿ